ವೀಕ್ಷಕರು ಕೇಳಿರುವಂತಹ ಮೊದಲನೇ ಪ್ರಶ್ನೆ, ಹುಲಿಕಲ್ ನಟರಾಜ್ ಅವರೇ, ನೀವು ದೇವ್ರ ಪೂಜೆ ಮಾಡ್ತೀರಾ? ಇದೇ ಪ್ರಶ್ನೆನ ಸಾವಿರಾರು ಜನ ಕೇಳಿದ್ದಾರೆ. ನಾನು ಪ್ರಕೃತಿಯ ಪೂಜೆಯನ್ನು ಮಾಡ್ತೇನೆ, ಕಾಯಕದ ಪೂಜೆ ಮಾಡ್ತೇನೆ. ಪೂಜೆ ಅನ್ನೋದು ಅವರವರ ಭಾವನೆಗಳಿಗೆ ಬಿಟ್ಟಂಥ ವಿಷಯ. ಧಾಂಬಿಕತನಕ್ಕೆ ನಾನು ಮಾರು ಹೋಗಲ್ಲ. ನಿಜವಾಗ್ಲೂ ಇವತ್ತು ಮಾಡ್ತೀನಿ, ನಾಳೆನೂ ಮಾಡ್ತೀನಿ, ಜೀವ ಇರೋವರೆಗೂ ಪೂಜೆ ಮಾಡೇ ಮಾಡ್ತೀನಿ. ಮನುಷ್ಯ ಸತ್ತ ಮೇಲೆ ಸ್ವರ್ಗ ನರಕ ಇದೆಯಾ ಸರ್? ಸ್ವರ್ಗ ನರಕ ಇಲ್ಲೇ ಇದೆ, ನಾವು ಅದನ್ನು ನೋಡಿಲ್ಲ, ಬೇರೆ ಎಲ್ಲಿದೆ ಅಂತ ನೋಡಿಲ್ಲ. ನೋಡ್ದಲೇ ಇರೋದನ್ನ ಇದೆ ಅಂತ ಹೇಳಕ್ಕಾಗಲ್ಲ. ನಿಜವಾಗ್ಲೂ ಸ್ವರ್ಗ ನೋಡಬೇಕು ಅನ್ನಂಗಿದ್ರೆ ಒಂದು ಕುಟುಂಬದ ಜನ ಎಲ್ಲ ಒಟ್ಟಿಗೆ ಕುತ್ಕೊಂಡು ಸಂತೋಷವಾಗಿ ಊಟ ಮಾಡ್ತಾರಲ್ಲ, ಅದೇ ಸ್ವರ್ಗ. ಅದೇ ನರಕ ನೋಡಬೇಕು ಅಂದರೆ ನಿಮಾನ್ಸ್ಗೆ ಹೋಗಿ ಅಲ್ಲಿ ನಡ್ತಾ ಇರೋ ಆ ಜಗತ್ತು ನೋಡಿದ್ರೆ ನರಕ ಬೇರೇನೂ ಇಲ್ಲ, ಇಲ್ಲೇ ಇದೆ. ನಮ್ಮ ನಡವಳಿಕೆ ಪಾಸಿಟಿವ್ ಆಗಿದ್ದರೆ ಸ್ವರ್ಗ, ನಮ್ಮ ನಡವಳಿಕೆ ನೆಗೆಟಿವ್ ಆಗಿದ್ದರೆ ಅದೇ ನರಕ. ನರಕ ಮತ್ತು ಸ್ವರ್ಗದ ಸೃಷ್ಟಿಯ ಮೂಲ ಈ ಮನುಷ್ಯ, ಅದು ಬಿಟ್ಟು ಬೇರೆ ಏನಿಲ್ಲ. ನೀವು ರಾಮನ ಪಾಲಿಸ್ತೀರಾ? ನನಗೆ ರಾಮನ ಅಭಿಮಾನಿಗಳಿಗಿಂತ ಅನುಯಾಯಿಗಳು ಮುಖ್ಯ. ರಾಮನ ಮೂರ್ತಿ ಪೂಜೆ ಇಟ್ಕೊಂಡು ಪೂಜೆ ಮಾಡೋರ ಮೇಲೆ ನನಗೆ ನಂಬಿಕೆ ಇಲ್ಲ. ಅವರ ಆದರ್ಶಗಳನ್ನು ಪಾಲನೆ ಮಾಡೋದಿದೆಯಲ್ಲ, ಅದು ಈ ನಿಜವಾದ ಧರ್ಮ. ನಾನು ಆ ರಾಮನ ನಿಜವಾದ ಆದರ್ಶಗಳನ್ನು ಪಾಲಿಸುವ ವ್ಯಕ್ತಿಗಳಲ್ಲಿ ನಾನು ಒಬ್ಬ. ಇವತ್ತು ಪಾಲಿಸ್ತೀನಿ, ಮುಂದೇನೂ ಪಾಲಿಸ್ತೀನಿ. ನಾನು ರಾಮನ ಅಭಿಮಾನಿಯಲ್ಲ, ಅನುಯಾಯಿ. ಸರ್, ಹಾಗೆ ವೀಕ್ಷಕರ ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಮುತ್ಯಗಳು ತುಂಬಾ ಜಾಸ್ತಿ ಆಗಿದ್ದಾರೆ, ಇದಕ್ಕೆ ನೀವೇನ್ ಮಾಡ್ತಾ ಇದ್ದೀರಾ ಸರ್? ಮನುಷ್ಯನಿಗೆ ದುರಾಸೆ, ಭಯ, ಆತಂಕ ಇರೋವರೆಗೂ ಈ ಮುತ್ಯಗಳು ಕೇರಿಗೆ ಬೀದಿಗೆ ಉಟ್ಕೊಳ್ತಲೇ ಇರ್ತಾರೆ. ಪ್ರತಿಯೊಂದು ಕಡೆ ಹುಲಿಕಲ್ ನಟರಾಜ್ ಹೋಗಿ ಅವ್ರನ್ನ ದಂಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗೇನ್ರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಬೆಳೆದಿದೆ, ನಿಮ್ಮ ಕೈಲಿ ಮೊಬೈಲ್ ಇದೆ, ಒಂದು ವಿಡಿಯೋ ಮಾಡ್ಕೊಳ್ಳಿ ಅಲ್ಲೇನು ನಡೀತಾ ಇದೆ ಅಂತ. ಅದರ ವಿರುದ್ಧ ಹೋಗಿ ಪೊಲೀಸ್ ಸ್ಟೇಷನಿಗೆ ಕೊಡಿ. ನೀವುಗಳೇ ಮುತ್ಯಗಳನ್ನು, ಈ ಕಪಟ ಮುತ್ಯಗಳನ್ನು ದಂಡು ಬಡಿಲಿಕ್ಕೆ ನಿಮ್ಮ ಕೈಲೇ ಸಾಧ್ಯ. ಜಗತ್ತು ನಿಮ್ಮಿಂದಲೇ ಬದಲಾಗಬೇಕು. ಆಗ ಮುತ್ಯಗಳ ಆ ಬೆಳವಣಿಗೆ ತನ್ನಷ್ಟಕ್ಕೆ ತಾನೇ ಕಡಿಯೋಣ. ನೀವು ಯಾಕೆ ಹಿಂದೂ ಧರ್ಮನ ಟಾರ್ಗೆಟ್ ಮಾಡ್ತಿದ್ದೀರಾ ಅನ್ನೋದು, ಇದು ಇಡೀ ನನ್ನ ಯೂಟ್ಯೂಬ್ ಚಾನಲ್ ತೆಗೆದು ನೋಡಿದ್ರೆ ಒಂದು 50-60 ಜನ ಅವರೇ ಇರ್ತಾರೆ, ಇವರು ಹಿಂದೂ ಧರ್ಮದ ಟಾರ್ಗೆಟ್ ಮಾಡ್ತಾರೆ, ಇವ್ರಿಗೆ ಬೇರೆ ಧರ್ಮದ ತಾಕತ್ತಿಲ್ಲ ಟಾರ್ಗೆಟ್ ಮಾಡಲಿಕ್ಕೆ. ಸಹಜ, ಅದು ಒಪ್ಕೊಳ್ಬೇಕಾಗತ್ತೆ. ಎಸ್, ಹಿಂದೂ ಧರ್ಮ ಅನ್ನೋದು ನನ್ನ ಮನೆ ಒಳಗಡೆ ಕಸ ಇದೆ, ಆ ಕಸನ ಕ್ಲೀನ್ ಮಾಡಬೇಕು. ನನ್ನ ಧರ್ಮ ಇನ್ನೊಂದು ಧರ್ಮದ ವಿರುದ್ಧ ಅವಹೇಳನಕ್ಕೆ ಒಳಗಾಗಬಾರ್ದು. ಆ ದೃಷ್ಟಿಯಿಂದ ನನ್ನ ಧರ್ಮವನ್ನು ಗಟ್ಟಿ ಮಾಡೋದು ಮೊದಲು ನನ್ನ ಕರ್ತವ್ಯ. ಹಾಗೆ ನನ್ನ ಹಿಂದೂ ಧರ್ಮದಲ್ಲಿರುವ ಈ ಥರದ ಮೌಢ್ಯತೆಗಳನ್ನು ಹೊರ ಹಾಕೋದು ನನ್ನ ಆದ್ಯ ಕರ್ತವ್ಯ. ಹಾಗಂತ ಹೇಳಿ ಈ ಕ್ರಿಸ್ತ ಧರ್ಮ ಅಥವಾ ಮುಸ್ಲಿಂ ಧರ್ಮ, ಯಾವುದೇ ಧರ್ಮ ಆಗಿರಲಿ, ಅಲ್ಲೂ ಕೂಡ ಮೌಢ್ಯತೆ ಇದ್ದರೆ ಅದರ ವಿರುದ್ಧನೂ ಕೂಡ ನಾನು ಹೋರಾಟ ಮಾಡಿದ್ದೀನಿ. ಇದು ಜಗಜ್ಜಾಗೀರಾಗಿದೆ, ಸಾರ್ವಕಾಲಿಕ ಸತ್ಯ. ಸರ್, ವೀಕ್ಷಕರ ಆರನೇ ಪ್ರಶ್ನೆ, ನಮ್ಮ ಹಳ್ಳಿ ಸುತ್ತಮುತ್ತ ಅದು ರಾತ್ರಿ ವೇಳೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಬೀಳುತ್ತೆ, ಕಾರಣ ಏನಿರ್ಬೋದು ಸರ್? ಅದರಲ್ಲೂ ಉತ್ತರ ಕರ್ನಾಟಕದಲ್ಲಿ, ಈಗ ಜಗತ್ತಿನಾದ್ಯಂತ ಇದೆ ಬಿಡಿ, ಬೆಂಕಿ ಬೀಳುತ್ತೆ. ಅದಕ್ಕೆ ಅವರು ಬಾನಾಮತಿ ಅಂತ ಹೇಳಿ ಕರೀತಾರೆ. ಹೌದು, ಅಲ್ಲೆಲ್ಲೋ ದೆವ್ವದ ಕಾಟ ಇದೆ, ಅದಕ್ಕೆ ಬೆಂಕಿ ಬೀಳುತ್ತೆ ಅಂತ ಹೇಳ್ತಾರೆ. ನೋಡಿ, ಸೈನ್ಸ್ ಏನು ಹೇಳಿದೆ ಅಂದರೆ, ಎರಡು ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಬೀಳಲಿಕ್ಕೆ, ಬೆಂಕಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾರ್ವಕಾಲಿಕ ಸತ್ಯ, ವಿಜ್ಞಾನ ಸತ್ಯ. ಇಲ್ಲಿ ಅಲ್ಲಿನ ಜನರನ್ನ ಭಯಭೀತರನ್ನಾಗಿ ಮಾಡಲಿಕ್ಕೆ, ತಮ್ಮ ಸ್ವಾರ್ಥ ಬೆಳೆಸ್ಕೊಳ್ಳಿಕ್ಕೆ ವಿಕೃತ ಮನಸ್ಸು ಮತ್ತು ಸ್ವಾರ್ಥದ ಮನಸ್ಸುಗಳು ರಾಸಾಯನಿಕ ವಸ್ತುಗಳನ್ನೇ ಬಳಸಿಕೊಂಡು ಬೆಂಕಿಯ ಉತ್ಪತ್ತಿ ಮಾಡ್ತಾರೆ. ಯೋಚನೆ ಮಾಡಿ, ಪೊಟ್ಯಾಸಿಯಂ ಪರ್ಮಾಂಗನೇಟು, ಗ್ಲಿಸರಿನ್ ಇಟ್ಬಿಟ್ಟು ಬಂದ್ಬಿಡ್ತಾರೆ. ಅದು ಸ್ವಲ್ಪ ಹೊತ್ತು ಆಕ್ಸಿಜನ್ ಆದಮೇಲೆ ಪೊಟ್ಯಾಸಿಯಂ ಪ್ಲಸ್ ಗ್ಲಿಸರಿನ್, ಪೊಟ್ಯಾಸಿಯಂ ರಂಜಕದ ಪೆಂಟಾಕ್ಸೈಡ್ ಆಗಿ ಹತ್ಕೊಂಡು ಉರಿಯುತ್ತೆ. ಬೆಂಕಿ ಇದ್ಕಿದ್ದಂಗೆ ಬೆಂಕಿ ಹತ್ಕೊಡ್ತು ಅಂತ ಹೇಳ್ತಾರೆ. ಇಲ್ಲ, ಎರಡು ವಸ್ತುಗಳ ಘರ್ಷಣೆ ಇಲ್ಲದೆ ಬೆಂಕಿ ಹತ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮನುಷ್ಯನ ಕೈವಾಡ ಇದ್ದೇ ಇರುತ್ತೆ, ಸತ್ಯ. ಇದಕ್ಕೆ ಬೇರ್ಸೋಕ್ಕೋಸ್ಕರನೇ ನಾನು ನೂರಾರು ಕಡೆ
ಹಗಲು ನೈಟೆಲ್ಲ ಮಲಗಿದ್ದೀನಿ, ಕಾಣದಂಗೆ ಮಲಗಿದ್ದೀನಿ, ಕಾದಿದ್ದೀನಿ, ಮಶಾಣದಲ್ಲಿ ಮಲಗಿದ್ದೀನಿ, ಎಲ್ಲೆಲ್ಲಿ ಬೆಂಕಿ ಹತ್ಕೊಳ್ತಾ ಇತ್ತು ಅಲ್ಲೆಲ್ಲ ಹೋಗಿ ಕೂತ್ಕೊಂಡಿದ್ದೀನಿ. ಅದು ಸತ್ಯನ ಬಯಲಿಗೆ ತಂದಿದ್ದೀನಿ. ನೀವೇ ಅನೇಕ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು, ಮಾಧ್ಯಮದಲ್ಲಿ ನೋಡ್ಬೋದು. ಬನ್ನಿ, ಮನುಷ್ಯನ ಕೈವಾಡ ಇದ್ದೇ ಇದೆ. ನಮ್ಮ ಹಳ್ಳಿಲಿ ಒಂದು 5-6 ಜನಕ್ಕೆ ದೆವ್ವ ಬರುತ್ತೆ ಅಂತ ನಾಟಕ ಮಾಡ್ತಾರೆ. ಅದು ಮಾನಸಿಕ ರೋಗ ಅಂತ ನಮಗೆ ಚೆನ್ನಾಗಿ ಗೊತ್ತು. ಇದಕ್ಕೆ ನಾವು ಹೇಗೆ ಪರಿಹಾರ ಕಂಡ್ಕೋಬೇಕು? ನೋಡಿ, ಎರಡು ಇಲ್ಲೇ ಹೇಳ್ತೀರಿ. ನಾಟಕ ಆಡ್ತಾರೆ ಅಂತೀರಿ, ಹೌದು, ಮಾನಸಿಕ ರೋಗ ಅಂತಲೂ ಹೇಳ್ತೀರಿ. ಹಾ, ನೋಡಿ, ಇಲ್ಲೇ ದ್ವಂದ್ವ. ಎಷ್ಟೋ ಜನದಲ್ಲಿ ಕೆಲವಷ್ಟು ಜನ ನಾಟಕ ಆಡ್ಬೋದು, ಯಾಕೆ ತಮ್ಮ ಸ್ವಾರ್ಥ ಬೆಳೆಸ್ಕೊಳ್ಳಿಕ್ಕೆ. ಅದು ಗೊತ್ತಾಗ್ಬಿಡುತ್ತೆ ಎಂಥವ್ರಿಗೂ, ಅವ್ರ ಬಿಹೇವಿಯರ್, ಆಟಿಟ್ಯೂಡ್ ಗೊತ್ತಾಗ್ಬಿಡುತ್ತೆ. ಆದರೆ ನಿಜವಾಗ್ಲೂ ಆಡೋರು ಇದ್ದಾರೆ. ಯಾಕೆಂದ್ರೆ ಅವರ ಒಳಗಡೆ ತುಂಬಾ ವೇದನೆ ಇದೆ. ಅದನ್ನ ಕುಟುಂಬದವ್ರ ಜೊತೆ ಅಥವಾ ಹೊರಗಡೆ ಜೊತೆ ಹೇಳ್ಕೊಂಡ ಹೋದಾಗ ಅದಕ್ಕೆ ಬೆಲೆ ಇರಲ್ಲ, ಇವ್ರನ್ನೇ ಬೈತಾರೆ. ಆಗ ಇದನ್ನ ಅಟೆನ್ಷನ್ ಡಿಸಾರ್ಡರ್ ಅಂತ ಕರಿತೀವಿ. ತನ್ನ ಉನ್ಮಾದ ಸ್ಥಿತಿಗೊಳಗಾಗಿ ಡ್ಯುಯಲ್ ಸಿಮ್ ಕೆಲಸ ಮಾಡ್ದಂಗೆ, ಡ್ಯುಯಲ್ ಪರ್ಸನಾಲಿಟಿ ಅಂತ ಕರಿತೀವಿ. ಈ ರೀತಿ ವರ್ತಿಸ್ತಾರೆ. ಆ ವರ್ತಿಸೋದಕ್ಕೆ ಅವ್ರ ದೆವ್ವ ಅಂತಾರೆ. ಆ ದೆವ್ವಲ್ಲ, ಇವರ ಮನಸ್ಸಿನೊಳಗಡೆ ಆಗ್ತಕ್ಕಂಥ ದೇಹದ ನಡವಳಿಕೆಗಳು ಇದೇ. ನೋಡಿ, ಈ ಟೈಮಲ್ಲೇ ಅವ್ರನ್ನ ಇನ್ನೆಲ್ಲ ದೇವರು ಬಿಡಿಸೋದಕ್ಕೆ, ದೆವ್ವ ಬಿಡಿಸೋದಕ್ಕೆ ಕರ್ಕೊಂಡು ಹೋಗಿ ಓಡಿಸ್ತಾರೆ. ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಈ ರೀತಿ ಆಗ್ಬಾರ್ದು. ಅದಕ್ಕೋಸ್ಕರನೇ ನಮ್ಮ ದೊಡ್ಡಬಳ್ಳಾಪುರದ ಲಯನ್ಸ್ ಆಸ್ಪತ್ರೆ TB ಸರ್ಕಲ್ ಅಲ್ಲಿ ಮಾನಸದಾರ ಅಂತ ಇದೆ, ನರರೋಗ ಆಸ್ಪತ್ರೆ ಇದೆ, ಮಾನಸಿಕ ಆಸ್ಪತ್ರೆ ಇದೆ. ಅಲ್ಲಿ ಕರ್ಕೊಂಬಂದ್ರೆ ಆಪ್ತ ಸಮಾಲೋಚನೆ ಮಾಡ್ತೀವಿ, ಸಮಾಧಾನಕ್ಕೆ ಅವ್ರಿಗೆ ಉತ್ತರ ಕೊಡ್ತೀವಿ. ಅವರೊಳಗಡೆ ಇರ್ತಕ್ಕಂಥ ನೋವನ್ನು 1 to 1 ಮಾತಾಡಿ ಹೊರಗಡೆ ತೆಗಿತೀವಿ. ಅದು ನಮ್ಮ ಆದ್ಯ ಕರ್ತವ್ಯ. ಬನ್ನಿ, ಅಲ್ಲೆಲ್ಲೋ ಏಡ್ ತಿನ್ನಿಸ್ಕೊಳ್ಳೋ ಬದಲು, ಒದೆ ತಿನ್ನಿಸ್ಕೊಳ್ಳೋ ಬದಲು ನಮ್ಮ ಹತ್ರ ಬನ್ನಿ. ಹೂವು ಎತ್ತಿದಂಗೆ ಸಮಸ್ಯೆಗಳು ಬಗೆಹರಿಯುತ್ತವೆ. ಸರ್, ಮತ್ತೆ ವೀಕ್ಷಕರ 8ನೇ ಪ್ರಶ್ನೆ. ನಮ್ಮ ಹಳ್ಳಿಲೊಬ್ಬ ಜ್ಯೋತಿಷಿ ಇದ್ದಾರೆ, ಸ್ತ್ರೀ ವಶೀಕರಣ ಮಾಡ್ತೀವಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ. ಇದೆಲ್ಲ ಸಾಧ್ಯನಾ ಸರ್? ಅದೇ ದೊಡ್ಡ ದುರಂತ ನೋಡಿ. ಸ್ತ್ರೀ ಅಂದ್ರೆ ಇವ್ರ ಮನೆ ಆಳು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸ್ತ್ರೀಗೆ ತನ್ನದೇ ಆದ ಸ್ಥಾನಮಾನ ಇದೆ ಮಹಿಳೆಯರಿಗೆ. ಹೌದು. ವಶೀಕರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ? ಖಂಡಿತ ಸಾಧ್ಯ ಆಗಲ್ಲ. ಕಾನೂನಾತ್ಮಕವಾಗಿ ಕೂಡ ಇದು ವಿರೋಧ. ಈಗ ನಾನು ಹೇಳ್ತಾ ಇದ್ದೀನಿ, ಎಲ್ಲೆಲ್ಲಿ ಸ್ತ್ರೀ ವಶೀಕರಣ ಮಾಡ್ತೀನಿ ಅಂತ ಬೋರ್ಡ್ ಹಾಕೊಂಡಿದ್ದಾರೆ ನೋಡಿ. ಮೊದಲು ಬೋರ್ಡ್ನ ಅಲ್ಲಿರೋಂಥ ಯುವ ಮನಸ್ಸುಗಳು ಕಿತ್ತಾಕಿ ನಿಜವಾಗ್ಲೂ ಹೋರಾಟ, ಮಹಿಳಾ ಹೋರಾಟ ಅಂತ ಇದ್ದೀರಲ್ಲ ಸಂಘಟನೆಗಳು, ಆ ಮಹಿಳಾ ಸಂಘಟನೆ ಎಲ್ಲ ಮನಸ್ಸುಗಳು ಇಂತಹ ಈ ಬೋರ್ಡ್ ಹಾಕೊಂಡಿರೋ ಮೊದಲು ಬೋರ್ಡ್ ಕಿತ್ತಾಕಿ, ಆಗ ಅವ್ರಿಗೆ ಬುದ್ಧಿ ಬರುತ್ತೆ. ಸ್ತ್ರೀ ಅಂದ್ರೆ ಮಾರುಕಟ್ಟೆಯ ಸರಕು ಅಂತ ತಿಳ್ಕೊಂಬಿಟ್ಟಿದ್ದಾರೆ. ಅದು ಖಂಡಿತ ಸಾಧ್ಯ ಆಗಲ್ಲ. ಅವ್ರ ಹೆಂಡ್ತಿನೇ ಅವ್ರು ವಶೀಕರಣ ಮಾಡ್ಕೊಳಕ್ಕಾಗಲ್ಲ, ಇನ್ನು ಬೇರೆಯವ್ರನ್ನ ಹೆಂಗ್ರಿ ವಶೀಕರಣ ಮಾಡ್ತೀನಿ ಅಂತ ಹೇಳ್ತಾರೆ. ತಪ್ಪಿದು. ಇದರ ವಿರುದ್ಧ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಇವತ್ತು ಮಾಡ್ತೀನಿ. ನಾನೇ ಮಾಡೋದಲ್ಲ, ನೀವು ಮಾಡಿ. ಸರ್, ವೀಕ್ಷಕರು 9ನೇ ಪ್ರಶ್ನೆ. ಹುಲಿಕಲ್ ನಟರಾಜ್ ಅವರೇ, ನಿಮ್ಗೆ ರಾತ್ರಿ ಹೊತ್ತು ಸ್ಮಶಾನದಲ್ಲಿ ಏಕಾಂಗಿಯಾಗಿ ಕಾಲ ಕಳೆಯೋ ತಾಕತ್ತಿದೆಯಾ? ತಾಕತ್ತನ್ನ ಪ್ರಶ್ನೆ ಅನೇಕ ಜನ ಕೇಳಿದ್ದಾರೆ. ಯಾವ ಮಶಾಣಕ್ಕೆ ಕರ್ಕೊಂಡೋದ್ರೂ ನೆಮ್ಮದಿಯಾಗಿ ಮಲಿಕೋತೀನಿ. ಮಶಾಣದಲ್ಲಿ ಅವರೇ ಹೇಳ್ತಾರೆ, ಜನನೇ ಹೇಳ್ತಾರೆ, ದೇವರಿದ್ದಾನೆ ಅಂತ. ಅಲ್ಲರಿ, ಸತ್ತ ಹೆಣಗಳು ಅದು ಮಣ್ಣಾಗಿರುತ್ತೆ, ಬೂದಿ ಆಗಿರುತ್ತೆ, ಬ್ಯಾಕ್ಟೀರಿಯಾ ಆಗಿರುತ್ತೆ, ಅಲ್ಲಿ ಇನ್ಯಾವುದ್ರೂ ಇರುತ್ತೆ. ನನಗೆ ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ ರೀ. ಕಾಡುವ ಮನುಷ್ಯ ದೆವ್ವಗಳಿದ್ದಾರೆ. ಮನುಷ್ಯ ಜೊತೆ ಇರಕ್ಕೆ ನನಗೆ ಭಯ, ಮಶಾಣದಲ್ಲಿ ಇರಕ್ಕೆ ಭಯ ಇಲ್ಲ. ಈಗಲೂ ಅವ್ರ್ಯಾರೋ ದೆವ್ವ ತೋರಿಸ್ತೀನಿ, ದೆವ್ವ ಇಲ್ಲ ಅಂತಾರೆ ಇವರು, ಆ ಮಶಾಣದಲ್ಲಿ ಐತೆ, ಈ ಮಶಾಣದಲ್ಲಿ. ಕಾಮೆಂಟ್ ಮಾಡ್ರಿ, ನಾನು ಬರ್ತೀನಿ ಅಲ್ಲಿಗೆ, ನಾನೇ ಮಲಗ್ತೀನಿ ದಿನಗಟ್ಲೆ. ಅದೇನಾಗತ್ತೆ ನೋಡೇ ಬಿಡೋಣ. ತಾಕತ್ತಲ್ಲ, ಶಕ್ತಿ ಇದೆ, ಯುಕ್ತಿ ಇದೆ. ಅಲ್ಲಿ ಮಲಗ್ತೀನಿ, ಅಲ್ಲಿ ಕಾಣದ ದೆವ್ವಗಳಿಲ್ಲ ಅಂತ ನಿಮ್ಮ ಮುಂದೆ ಸಾಬೀತುಪಡಿಸೋ ಕೆಲಸ ನಂದು ರೀ. ನೀವು ಕಾಮೆಂಟ್ ಮಾಡಿ, ಪ್ಲೇಸ್ನ ಕಳಿಸಿ ನನಗೆ. ನಮ್ಮೂರು ಯಾದಗಿರಿ, ನಮ್ಮ ಸುತ್ತಮುತ್ತ ಹಳ್ಳಿಗಳಲ್ಲಿ ತುಂಬಾ ಜನರಿಗೆ ದೇವ್ರು ದೆವ್ವ ಮೈ ಮೇಲೆ ಬರುತ್ತೆ. ಇದಕ್ಕೆ ನಾವ್ ಏನ್ ಮಾಡ್ಬೇಕು? ನೋಡಿ, ಇದಕ್ಕೋಸ್ಕರನೇ ನಾವು ದೇವರು ದೆವ್ವ ಮೈ ಮೇಲೆ ಬರಲ್ಲ ಅಂತ ಹೇಳಿ ಡಿಸೆಂಬರ್ 28, 29, 30 ಯಾದಗಿರಿನೂ ಒಂದು ವೈಜ್ಞಾನಿಕ ಸಮ್ಮೇಳನ ಮಾಡಿದ್ವಿ. 43,000 ಜನ ವಿದ್ಯಾರ್ಥಿಗಳು ಬಂದಿದ್ರು. ನಾನೀಗ ಹೇಳ್ತೀನಿ, ಮನುಷ್ಯನ ಮೈ ಮೇಲೆ ದೆವ್ವ ಬರೋದು ಅವರ
ಮಾನಸಿಕ ಮತ್ತು ದೈಹಿಕ ಯಾತನೆಗೆ. ದೇವರು ಬರೋದು ಅವ್ರ ಸ್ವಾರ್ಥದ ಕೆಲಸ. ಅವರು ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಇವರ ವಿರುದ್ಧ ಹೋರಾಟ ಮಾಡಬೇಕಾದ್ದು, ಅರಿವು ಮೂಡಿಸ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಬನ್ನಿ, ಮುತ್ಯಾಗಳ ಹತ್ರ ಹೋಗೋ ಬದಲು ನಮ್ಮಂಥವ್ರ ಹತ್ರ ಬಂದಾಗ ಸಮಾಧಾನ ಆಗತ್ತೆ. ಸಮಾಧಾನದಿಂದ ಹೂವು ಎತ್ತಂಗೆ ಸಮಸ್ಯೆಗಳನ್ನ ಬಗೆಹರಿಸ್ಬೋದು. ನಮ್ಮ ಸಂಸ್ಥೆ ಇದಕ್ಕೋಸ್ಕರನೇ ಕೆಲಸ ಮಾಡುತ್ತೆ. ಇದಕ್ಕೆ ಪರಿಹಾರ ಎಲ್ಲಿದೆ ಸರ್? ನಮ್ಮಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಮ್ದೊಂದು ಆಸ್ಪತ್ರೆ ಇದೆ. ಆಸ್ಪತ್ರೆಯಲ್ಲಿ ಕೌನ್ಸಿಲಿಂಗ್ ಮಾಡಲಿಕ್ಕೆ ಡಾಕ್ಟರ್ ಗಿರೀಶ್ ಅಂತ ಇದ್ದಾರೆ, ಗಿರೀಶ್ ಇದ್ದಾರೆ, ಅನೇಕ ಸೈಕಿಯಾಟ್ರಿಸ್ಟ್ ಸೈಕಾಲಜಿಸ್ಟ್ ಇದ್ದಾರೆ. ಖಂಡಿತ ಆಗತ್ತೆ. ನಾವು ಸೈಕಾಲಜಿ ಆಮೇಲೆ MSW ಮಾಡಿರೋ ಹುಡುಗರಿದ್ದಾರೆ, ಕೆಲಸ ಮಾಡ್ತೀವಿ. ಓಕೆ ಸರ್. ವೀಕ್ಷಕರ ಅನ್ನೊಂದೇ ಪ್ರಶ್ನೆ ಸರ್, ನಮ್ದು ಬೀದರು ನಮ್ಮ ಪಕ್ಕದ ಹಳ್ಳಿಲಿ ಇತ್ತೀಚೆಗೆ ಮೂಢನಂಬಿಕೆಗಳಿಂದ ಕಳ್ಳ ಮುತ್ತೆಗಳ ಕಾಟ ಜಾಸ್ತಿ ಆಗ್ಬಿಟ್ಟಿದೆ. ಇದಕ್ಕೆ ಹುಲಿಕಲ್ ನಟರಾಜ್ ಅವ್ರು ಏನಾದ್ರು ಬಂದು ಅರಿವು ಮೂಡಿಸೋದಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ಪ್ರತಿಯೊಂದು ಊರಿಗೆ ಹುಲಿಕಲ್ ನಟರಾಜ್ ಬಂದು ಸಮಸ್ಯೆನ ಅಥವಾ ಪರಿಹಾರನ ಅಥವಾ ಡೋಂಗಿಗಳ ವಿರುದ್ಧ ಹೋರಾಟಕ್ಕೆ ಕಷ್ಟ ಆಗುತ್ತೆ. ನಾನು ಹೇಳೋದು ಅಲ್ಲೇನೇನು ಪವಾಡಗಳು ನಡೀತಾ ಇದ್ದಾವೆ, ಬಾನಮತಿ ನಡೆಯುತ್ತೆ, ವಾಮಾಚಾರ ನಡೆಯುತ್ತೆ, ನಿಮಗೆ ಗೊತ್ತಾಗುತ್ತಲ್ವಾ. ಒಂದು 4-5 ಹಳ್ಳಿ ಜನ ಒಂದು ಕಡೆ ಸೇರ್ಕೊಳ್ಳಿ, ನನ್ನೊಂದು ದಿವಸ ಕರೀರಿ, ನನಗೆ ಹೋಗಿ ಬರೋ ಗಾಡಿ ಖರ್ಚು ಕೊಡಿ. ಅದರ ಹಿಂದೆ ಏನು ಸತ್ಯ ಇದೆ, ವೈಜ್ಞಾನಿಕ ಸತ್ಯ ಇದೆ ಅನ್ನೋದನ್ನು ಅರಿವು ಮೂಡಿಸೋದು ನಮ್ಮ ಕೆಲಸ. ರಾಜ್ಯದ ಮೂಲೆ ಮೂಲೆಗೂ ಹೋಗ್ತಾ ಇದ್ದೀವಿ. ಈಗಲೂ ನಿಮ್ಮ ಸುತ್ತಮುತ್ತ ಅನೇಕ ಸಮಸ್ಯೆಗಳಿವೆಯಾ, ತಿಳ್ಕೊಳ್ಳೋಕೆ ಗೊತ್ತಾಗಲ್ವಾ? ಅದರ ವೈಜ್ಞಾನಿಕ ವಿವರಣೆಗೆ ನಮ್ಮ ಪರಿಷತ್ ಹಗಲಿರುಳೊಂದಲೇ ಕೆಲಸ ಮಾಡ್ತಾ ಇದೆ. ನಾನು ಬರ್ತೀನಿ, ನನ್ನ ಫೋನ್ ನಂಬರ್ ತಗೊಳ್ಳಿ, ಕರೀರಿ, ಜನ ಸೇರಿಸಿ ಒಂದಿಷ್ಟು ಅರಿವು, ವಿಜ್ಞಾನದ ಅರಿವು, ಜಾಗೃತಿ ಅರಿವನ್ನು ಮೂಡಿಸೋಣ. ನನ್ನ ನಂಬರ್ 9481776616. ಅಗೈನ್ 9481776616. ಸರ್, ನಮಸ್ಕಾರ. ಕೊನೆಯದಾಗಿ ಇನ್ನೊಂದು ಪ್ರಶ್ನೆ ಇದೆ ಸರ್. ತುಂಬಾ ವೀಕ್ಷಕರು ಪದೇ 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 ಕೇಳ್ತಾ ಇರುವಂತ ಪ್ರಶ್ನೆ ಇದು. ಹುಲಿಕಲ್ ನಟರಾಜ್ ಸರ್ ಅವರ ಹವ್ಯಾಸಗಳೇನು? ನೀವು ಬಿಡುವಿನ ಕಾಲದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದು. ಬಿಡುವೇ ಇಲ್ಲ, ಆದರೂ ಬಿಡುವು ಮಾಡ್ಕೋತೀನಿ. ಪುಸ್ತಕ ಬರೆದಿದ್ದೀನಿ, ಸತ್ಯ ಮಿಥ್ಯ, ಕಂಡದ್ದೆಲ್ಲ ನಿಜ ಅಲ್ಲ, ಪ್ರಶ್ನೆ ಮಾಡದೆ ನಂಬದಿರಿ, ಈ ಥರದ ನೀವು ಮಾಡಿ ಪವಾಡ, ನಿಮ್ಮ ಯಶಸ್ಸಿಗೆ ನೀವೇ ರೂವಾರಿ, ಮನಧ್ವನಿ, ಮನ ಅನ್ವೇಷಣೆ, 37 ಪುಸ್ತಕ ಬರೆದಿದ್ದೀನಿ. ನಿಮ್ಮ ಸಾಧನೆಗೆ ನೀವೇ ರೂವಾರಿ. ಅನೇಕ ಪುಸ್ತಕಗಳು ಅನೇಕ ಅಂಗಡಿಗಳಲ್ಲಿ ಸಿಗ್ತವೆ. ಅದನ್ನು ಬರೆಯುವಂಥ ಓದುವ ಮತ್ತು ಬರೆಯುವ ಹವ್ಯಾಸ ನಂದು. ಅದಲ್ಲದೆ ಒಂದು 600 ಗಿಡಗಳನ್ನ ಬೆಳೆಸಿದ್ದೀನಿ. ಆ ಗಿಡಗಳ ಹೋಗಿ ಅದ್ರ ಜೊತೆ ಗಿಡಗಳ ಜೊತೆ ಮಾತಾಡ್ತೀನಿ, ಕಾಲ ಕಳೀತೀನಿ. ನೀವು ಯಾವಾಗಾರ ಇದ್ದಾಗ ಬನ್ನಿ, ನಮ್ಮ ತೋಟದಲ್ಲಿ ಕಾಲ ಕಳೆಯೋಣ. ಪ್ರಕೃತಿ ಜೊತೆ ಕಾಲ ಕಳೆಯೋದು ಭಾಳ ನೆಮ್ಮದಿ ಕೊಡುತ್ತೆ. ನನ್ನ ಹವ್ಯಾಸ ಇದ್ಬಿಟ್ರೆ ಇನ್ನೇನಿಲ್ಲ. ಸರ್, ಕೊನೆಯದಾಗಿ ವೀಕ್ಷಕರ ಒಂದು ಪ್ರಶ್ನೆಗಳಿಗೆ ಎಲ್ಲದಕ್ಕೂ ಅವ್ರಿಗೆ ಸ್ವಲ್ಪನಾದ್ರೂ ಸಮಾಧಾನ ಆಗೋ ರೀತಿ ತುಂಬಾ ಚೆನ್ನಾಗಿ ಉತ್ತರವನ್ನ ಕೊಟ್ಟಿದ್ದೀರಾ ಅಂತ ಭಾವಿಸ್ತೀವಿ. ಧನ್ಯವಾದ. ಅಲ್ಲ, ನೀವು ಅಂದ್ಕೊಂಡಂಗೆ ನಾನು ಚೆನ್ನಾಗಿ ಉತ್ತರ ಕೊಟ್ಟಿಲ್ಲ, ಇನ್ನೂ ಕೊಡಬೇಕು. ಅನೇಕ ಅನುಮಾನಗಳು ನಿಮ್ಮಲ್ಲಿವೆ ಅಂತ ಅಂದ್ಕೊಂಡಿದ್ದೀನಿ. ಕಾಮೆಂಟಲ್ಲಿ ಹಾಕಿ, ನಮ್ಮ ಟೀಮ್ ಆ ಕಾಮೆಂಟಲ್ಲಿ ಆಯ್ಕೆ ಮಾಡಿಕೊಂಡು ನಿಮ್ಗೆ ಉತ್ತರ ಪ್ರತಿ ತಿಂಗಳಿಗೆ 15 ದಿವಸಕ್ಕೊಂದ್ಸರಿ ಕೊಡುವಂಥ ಕೆಲಸವನ್ನು, ಪ್ರಯತ್ನವನ್ನು ನಾವು ಮಾಡ್ತೀವಿ. ವಿಜ್ಞಾನದ ಅರಿವೇ ನಮ್ಮ ಜಾಗೃತಿ, ನಮ್ಮ ನಡೆ ವಿಜ್ಞಾನದ ಕಡೆಗೆ. ನಮಸ್ಕಾರ.